ಈಗ ಡೆವಿಲ್ ಸಿನಿಮಾ ನೀವು ಪೋರ್ಷನ್ ಅರ್ಧ ಕಂಪ್ಲೀಟ್ ಮಾಡಿದ್ರಿ, ಇನ್ನು ಲೈಕ್ ಫೈಟಿಂಗ್ ಶೂಟ್ ಒಂದಿದೆ ಅಂತ ಹೇಳಿದ್ರಿ. ಈ ಸಂದರ್ಭ, ಈ ಘಟನೆ ಬಂದಾಗ ನೀವು ಸಿನಿಮಾ ತಂಡದಿಂದ ಹೊರ ಬಂದುಬಿಟ್ರೇನೋ ಅನ್ನೋಂಥ ಒಂದು ಕ್ವಶನ್ ಮಾರ್ಕ್ ಇರ್ಬೋದು, ಅಥವಾ ನಿಮ್ಮ ಕೈಗಳಲ್ಲಿ ಈ ಒಂದಷ್ಟು ಸಿನಿಮಾಗಳಿವೆ, ಬಲರಾಮನ ದಿನಗಳಿರಬಹುದು, ಒಂದಷ್ಟು ಸೂಪರ್ ಸ್ಟಾರ್ಗಳೊಟ್ಟಿಗೆ ನೀವು ವಿಲನ್ ಆಗಿ ಕಾಣಿಸ್ಕೊಂತಹ ಪಾತ್ರಗಳಿವೆ. ರಿಯಲ್ ಲೈಫಲ್ಲಿ ಎಲ್ಲಿ ವಿಲನ್ ಆಗಿಬಿಟ್ರೋ ಏನೋ ವಿನಯ್ ಅವರು ಅನ್ನೋಂಥ ಒಂದು ಪ್ರಶ್ನೆ ಕೂಡ ಬಂತು. ಇಲ್ಲ ಇಲ್ಲ ಮ್ಯಾಮ್, ಇದು ಯಾವುದಕ್ಕೂ ಕನೆಕ್ಷನೇ ಇಲ್ಲ. ನನ್ನ ಕರಿಯರ್ ಬೇರೆ, ಇಲ್ಲಿ ನಡೆದಿರೋ ಅಂಥ ಇನ್ಸಿಡೆಂಟ್ ಬೇರೆ. ಜಸ್ಟ್ ಬಿಕಾಸ್ ಐ ಆಮ್ ಲಿಂಕ್ಡ್ ವಿತ್ ಆಲ್ ದಿಸ್ ಬಿಗ್ ಮೂವೀಸ್ ಡಸಂಟ್ ಮೀನ್ ದಟ್ ಈ ಒಂದು ಸಣ್ಣ ಇನ್ಸಿಡೆಂಟಿಂದ ಅದಕ್ಕೆಲ್ಲ ಎಫೆಕ್ಟ್ ಆಗಿದೆ ಅಂತ. ಆ್ಯಂಡ್ ಬೆಸ್ಟ್ ಥಿಂಗ್ ಈಸ್, ಹೊರಗಡೆ ಬಂದಿದ ತಕ್ಷಣ ಐ ಗಾಟ್ ಕಾಲ್ ಫಾರ್ ಕಪಲ್ ಆಫ್ ಮೋರ್ ಮೂವೀಸ್. ಅವ್ರು ಬಂದು ದೆ ಮೇಡ್ ಅಡ್ವಾನ್ಸ್ ಪೇಮೆಂಟ್ ಆಲ್ಸೋ. ಸೊ ಬಹುಶಃ ನೀವೆಲ್ಲ ಕೊಟ್ಟಿರೋ ಅಷ್ಟು ಮೈಲೇಜಿಂದ ನನಗೆ ಹೊಸ ಪ್ರಾಜೆಕ್ಟ್ಸ್ ಬರ್ತಾಯಿದೆ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಎಲ್ಲ ಮೀಡಿಯಾ ಅವ್ರಿಗೂ ಥ್ಯಾಂಕ್ಸ್ ಹೇಳ್ತೀನಿ. ಒಂದು ಅಷ್ಟು ಒಂದು 20-30 ಲಕ್ಷ ಖರ್ಚು ಮಾಡಿದ್ರು ನನಗೆ ಇಷ್ಟೊಂದು ಮಾರ್ಕೆಟ್ ಮಾಡ್ಕೊಳೋದಕ್ಕೆ ಆಗ್ತಿರ್ಲಿಲ್ಲ. ಅಷ್ಟು ಮಾರ್ಕೆಟಿಂಗ್ ಮಾಡಿದ್ರು ನನ್ನ ಬಗ್ಗೆ. ಬಟ್ ದೆನ್ ನಾನು ತಪ್ಪು ಅಂತ ಹೇಳ್ತಿಲ್ಲ. ಎವ್ರಿ ಒನ್ ಹ್ಯಾವ್ ಡನ್ ದೇರ್ ಜಾಬ್. ಅವ್ರು ಪ್ರತಿಯೊಬ್ಬರೂ ಅವ್ರ ಕೆಲಸ ಮಾಡಿದ್ದಾರೆ. ನನ್ನಿಂದ ತಪ್ಪಾಗಿತ್ತು ಆ ರೀಲ್ ಮಾಡಿ, ಆ್ಯಂಡ್ ಅದನ್ನು ಎತ್ತಿ ಮಾತಾಡಿದ್ದಾರೆ ಹೊರತು ಅವ್ರೇನು ತಪ್ಪಾಗಿ ಹೇಳಿಲ್ಲ. ಬಟ್ ಕೊಟ್ಟಿದ್ದಂಥ ಪುಷ್ ತುಂಬ ಚೆನ್ನಾಗಿತ್ತು. ಅದರಿಂದ ಸಾಕಷ್ಟು ಹೊಸ ಪ್ರಾಜೆಕ್ಟ್ಸ್ ಕೂಡ ಬರ್ತಾಯಿದೆ. ಒಂದಷ್ಟು ದಿನಗಳಲ್ಲಿ ಏನಾಗುತ್ತೆ ಅಂದರೆ ಮೇಡಮ್, ಈ ಇನ್ಸಿಡೆಂಟ್ನಲ್ಲಿ ನಂದು ಏನೂ ಇಲ್ಲ ಅಂತ ಪ್ರತಿಯೊಬ್ಬರಿಗೂ ಈಗಾಗಲೇ ಗೊತ್ತಾಗಿದೆ. ಹೆಸರು ಜ್ಞಾಪಕ ಇರುತ್ತೆ, ಇನ್ಸಿಡೆಂಟ್ ಮರ್ತೋಗುತ್ತೆ. ನನ್ನ ಸಿನಿಮಾನಲ್ಲಿ ನೋಡಿದಾಗ, ನನ್ನ ಕ್ಯಾರೆಕ್ಟರ್ನ ನೋಡಿದಾಗ, ಅಥವಾ ನನ್ನ ಆ್ಯಕ್ಟಿಂಗ್ನ ನೋಡಿದಾಗ, ಹೋಲ್ ಸಿನಿಮಾನಲ್ಲಿ ಒಂದು ಪಾರ್ಟಾಗಿ ನೋಡಿದಾಗ ಜನರ ಮನಸ್ಸಿನಲ್ಲಿ ಕೂರ್ತೀನಿ ನಾನು ಅನ್ನೋ ಒಂದು ಗ್ಯಾರಂಟಿ ನನಗಿದೆ. ಸೊ ಮೀಡಿಯಾ ಏನೇ ಮಾಡಿದಾರೋ, ನಾನು ಅದಕ್ಕೇ ಬಂದಿದ್ದ ತಕ್ಷಣ ನಾನು ಜೈಲ್ ಹತ್ರ ಎಕ್ಸಿಟ್ ಆಗೋವಾಗ ಅದನ್ನೇ ಹೇಳಿದ್ದು, ಎಲ್ಲ ತುಂಬ ಸಪೋರ್ಟ್ ಮಾಡಿದ್ರೆ ಥ್ಯಾಂಕ್ ಯು ಅನ್ನೋ ವಿಷಯ ಕೂಡ ನಾನು ಅದಕ್ಕೆ ಹೇಳಿದ್ದು. ಯಾಕೆ ಅಂದರೆ ನಂದು ಏನೂ ತಪ್ಪಿಲ್ಲ ಅನ್ನೋದು ನನಗೆ ಗೊತ್ತು. ಬಟ್ ನಾನು ಯಾರು ಅನ್ನೋದನ್ನು ನೀವು ಎಲ್ಲರಿಗೂ ತಿಳಿಸ್ಕೊಟ್ರಿ. ನನ್ನ ಕ್ಯಾರೆಕ್ಟರ್ ಏನು ಅನ್ನೋದನ್ನು ನೀವು ತಿಳಿಸ್ಕೊಟ್ರಿ. ಆ್ಯಂಡ್ ಮುಂದಿನ ದಿನಗಳಲ್ಲಿ ನಂದೇನು ತಪ್ಪಿಲ್ಲ ಅನ್ನೋದನ್ನು ನಿಮ್ಗೆ ಗೊತ್ತಾದಾಗ ಎವ್ರಿ ಒನ್ ವಿಲ್ ನೋ ಹೂಸ್ ವಿನಯ್. ಅದಕ್ಕೆ ದಾರಿ ಮಾಡಿಕೊಟ್ಟಿದ್ದು ನಮ್ಮ ಮೀಡಿಯಾ. ಸೊ ಅವ್ರಿಗೆ ಥ್ಯಾಂಕ್ಸ್ ಹೇಳಿದ್ದು ನಾನು. ಜೈಲಿಂದ ಬರಬೇಕಾದ್ರೆ ಆ್ಯಪಲ್ ಸೀನ್ ಕೂಡ ಸಿಕ್ಕಾಪಟ್ಟೆ ವೈರಲ್ ಆಯಿತು. ನೀವು ರಜತ್ ಅವರಿಬ್ಬರು ಒಂದೇ ಆ್ಯಪಲ್ನ ಶೇರ್ ಮಾಡ್ಕೊಂಡು ಬರ್ತಿರೋವಂಥದ್ದು. ಆ ಟ್ರೆಂಡಿಂಗ್ ವಿಡಿಯೋ ಬಗ್ಗೆ ಏನು ಹೇಳ್ತೀರಾ? ಲೈಕ್ ಪಕ್ಕಾ ವಿಲನ್ ಇಬ್ಬರು ನಡ್ಕೊಂಡು ಬರ್ತಿದ್ದಾರೇನೋ ಅನ್ನೋ ಥರ. ಮೇಡಮ್, ನನ್ನ ಬಾಡಿ ಲ್ಯಾಂಗ್ವೇಜ್ ಇರೋದೇ ಹಾಗೆ, ನಾನು ವಾಕ್ ಮಾಡೋದೇ ಹಾಗೆ, ನನ್ನ ವಾಯ್ಸ್ ಇರೋದೇ ಹೀಗೆ, ನನ್ನ ಲುಕ್ ಇರೋದೇ ಹೀಗೆ. ಯಾವುದು ಮಾಡಿಫೈ ಮಾಡ್ಕೊಂಡಾಗಲಿ, ಯಾವುದು ಶೋಗೋಸ್ಕರ ಆಗಲಿ ಅಥವಾ ಮೀಡಿಯಾ ನೋಡ್ತಾ ಇದ್ದಾರೆ ಅನ್ನೋದಕ್ಕೋಸ್ಕರ ಆಗಲಿ ಮಾಡಲಿಲ್ಲ. ಈ ವಿಷಯ ಕ್ಲಾರಿಟಿ ಕೊಡಲೇಬೇಕು. ನಾನು JC-ನಲ್ಲಿ ನಾನು ಊಟ ಮಾಡಿಲ್ಲ. ಸೊ ಎಷ್ಟು ದಿನ ಇದ್ನೋ ಅಲ್ಲಿ ನಾನು ಊಟ ಮಾಡಿರಲಿಲ್ಲ. ಆ್ಯಂಡ್ ನೀರು ಸಹ ಕುಡ್ದಿರಲಿಲ್ಲ ನಾನಲ್ಲಿ. ಸೊ ತುಂಬ ಹೊಟ್ಟೆ ಹಸಿತಾಯಿತ್ತು. ಹೊರಗಡೆ ಬರುವಾಗ ಅಲ್ಲಿದ್ದಿದ್ದ ಜೈಲರು ಫ್ರೂಟ್ಸ್ ಆದರೂ ತಿನ್ನಿ ಅಂದ್ಬಿಟ್ಟು ನನಗೆ ಫ್ರೂಟ್ ಆಫರ್ ಮಾಡಿದ್ರು. ಸೊ 2 ಆ್ಯಪಲ್ ತೊಗೊಂಡು ಒಂದು ಅಲ್ಲಿಂದನೇ ತಿನ್ಕೊಂಬಂದೆ. ಇನ್ನೊಂದು ಬರೋವಾಗ ನನಗೆ ಗೊತ್ತಿರಲಿಲ್ಲ ಅಷ್ಟು ಝೂಮ್ ಆಗ್ತೀರಾ ನೀವು ಮೀಡಿಯಾ ಅಂದ್ಬಿಟ್ಟು. ಎಷ್ಟೋ ಡಿಸ್ಟೆನ್ಸ್ನಲ್ಲಿದ್ದೆ ನಾನು. ನನ್ನ ಪಾಡಿಗೆ ನಾನು ತಿನ್ಕೊಂಬರ್ತಿದ್ದೆ. ಅವ್ನು ರಜತ್ ಕೇಳ್ದ, ರಜತ್ಗೂ ಪಾಸ್ ಮಾಡಿದೆ. ಅವನು ತಿಂದ, ವಾಪಸ್ ನನಗೆ ಕೊಟ್ಟ. ನಾನು ಒಂದು ಬೈಟ್ ಮಾಡಿಬಿಟ್ಟು ಇನ್ನೇನು ಮೀಡಿಯಾ ಅವರೆಲ್ಲ ಇದ್ದಾರೆ, ಚೆನ್ನಾಗಿರೋದಿಲ್ಲ ಅಂತಂದ್ಬಿಟ್ಟು ಅದನ್ನು ಆ ಕಡೆಗೆ ಎಸ್ಬಿಟ್ಟು ನಾನು ಮುಂದಕ್ಕೆ ಬಂದೆ. ನೋಡಿದ್ರೆ ಅಲ್ಲಿಂದನೇ ರೆಕಾರ್ಡಿಂಗ್ ಮಾಡಿದ್ದಾರೆ. ಅದು ಒಂದು ವೈರಲ್ ವೀಡಿಯೋ ಆಗಿ ಓಡ್ತಾ ಇದೆ. ಸೊ ಐ ಡೋಂಟ್ ನೋ ವಾಟ್ ಟು ಸೇ. ಒಂದು ಆ್ಯಪಲ್ಲೂ ತಿನ್ನೋದು ತಪ್ಪು ಅಂದರೆ ನಾನು ಇನ್ನೇನು ಮಾಡಲಿ ನಾನು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.